ನಮಸ್ಕಾರ. ನನ್ನ ಹೆಸರು ಮುನ್ನಿ ಬೇಗಮ್ ಅಂತ. ನಾನು BJP ಮಹಿಳಾ ಮೋರ್ಚಾದ ಖಜಾನ್ಸಿಯಾಗಿ ಸೇವೆ ಮಾಡ್ತಾಯಿದ್ದೀನಿ. ನಮ್ಮ ಇವಾಗ ದೇಶಾದ್ಯಂತ SIR ಅನ್ನೋ ಪ್ರತಿಕ್ರಿಯೆ ನಡೀತಾ ಇದೆ, ಅದ್ರ ಮುಖಾಂತರ ಮಾತಾಡ್ತಾ ಇದ್ದೀನಿ. SIR ಅನ್ನೋ ಪ್ರತಿಕ್ರಿಯೆ ಏನು ನಡೀತಾ ಇದೆಯಲ್ಲ, ಜಾಸ್ತಿ ಜನ ಟೀಚರ್ಸ್ ಅಂದರೆ BLOಗಳಿಗೆ ಸ್ಪಂದನೆ ಮಾಡ್ತಾಯಿಲ್ಲ. ಅವ್ರು ಏನು ಟೀಚರ್ಸ್ ಹೇಳಿದ್ದು ಕೂಡ ಜನ ಸಾಮಾನ್ಯವಾಗಿ ತಿಳಿದುಕೊಂಡಿದ್ದಾರೆ. ಇದನ್ನು SIR ಅಂದರೆ ಇದು ಸಣ್ಣ ವಿಚಾರ ಅಲ್ಲ. ಜನ ಅದನ್ನು ಅರ್ಥ ಮಾಡ್ಕೋಬೇಕು. ಕೆಲವೊಬ್ಬರು ಎಜುಕೇಟೆಡ್ ಇದ್ದಾರೆ, ಕೆಲವೊಬ್ಬರು ಅನ್ಎಜುಕೇಟೆಡ್ ಇದ್ದಾರೆ. ತಪ್ಪು ಎಜುಕೇಟೆಡ್ಗಳನ್ನೇ ತುಂಬ ಜನ ಮಾಡ್ತಾ ಇದ್ದಾರೆ. ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಕೂಡ ಇಂಟೆಲಿಜೆಂಟ್ ಜನರನ್ನೇ ಮಾಡ್ತಾ ಇದ್ದಾರೆ. ಓದಿ ಬರ್ದವ್ರಿಗೆ ಅವರೇ ನೆಗ್ಲೆಕ್ಟ್ ಮಾಡಿದರೆ ಪಾಪ ಅನ್ಎಜುಕೇಟೆಡ್ ಬರೆಯೋಕ್ಕೆ ಬರೀದೇ ಇರೋರು, ಓದಕ್ಕೆ ಬರದೇ ಇರೋರು ಏನು ಮಾಡಬೇಕು ಅಲ್ವಾ? ಹಾಗಾಗಿ SIR ಫಾರ್ಮ್ ಟೀಚರ್ಸು ಮನೆ ಮನೆಗೆ ಹೋಗಿ ಕೊಟ್ಟಿದ್ದಾರೆ. ಕೆಲವೊಂದು ಅವರು ಎಲ್ಲಿ ಬಂದು ಕೇಳಿದಾರಲ್ಲ, ಏರಿಯಾದಲ್ಲಿ ಆಗಿರ್ಬೋದು, ಅಂಗನವಾಡಿಯಲ್ಲಿ ಆಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು ಕೊಟ್ಟಿದ್ದಾರೆ. ಹೌದಲ್ವಾ? ಫಸ್ಟು ತುಂಬ ಗಲಾಟೆ ಇರೋದ್ರಿಂದ ಮೇಡಮು ಏನು ಮಾಡಿದ್ದಾರೆ, ಟೀಚರ್ಸು ಸರ್ಸು ಅವ್ರು ಎಲ್ಲಿ ಬಂದು ಕೇಳ್ತಾರೆ ಅಲ್ಲಲ್ಲಿ ಕೊಟ್ಬಿಟ್ಟಿದ್ದಾರೆ. ಅವರು ಏನು ಮಾಡಿರೋದು ಒಂದು ತಪ್ಪು ಟೀಚರ್ಸ್ ಅಂದರೆ, ಅವ್ರು ಫಾರ್ಮ್ ಕೊಟ್ಟಿದ್ದಾರಲ್ಲ, ಫಾರ್ಮ್ ಕೊಟ್ಟು ಅವ್ರ ನಂಬರ್ ಬರ್ಕೊಂಡಿಲ್ಲ, ಅಡ್ರೆಸ್ ಬರ್ಕೊಂಡಿಲ್ಲ. ಜಾಸ್ತಿ ಜನ ಕ್ರೌಡ್ ಇರೋದ್ರಲ್ಲಿಂದ ಅವ್ರು ಗಲಾಟೆ ಆಗೋದ್ರಲ್ಲಿಂದ ಏನು ಮಾಡಿದ್ದಾರೆ, ಅವ್ರು ಕೇಳಿದಾಗೆಲ್ಲ ಸೀರಿಯಲ್ ನಂಬರ್ ಅಷ್ಟು ಬರ್ಕೊಂಡಾರೆ ಕೊಟ್ಬಿಟ್ಟಾರೆ, ಸೀರಿಯಲ್ ನಂಬರ್ ಬರ್ಕೊಂಡು ಕೊಟ್ಬಿಟ್ರೆ ಇದು ಕೊಟ್ಟಿವಿ ನಾವು ಅನ್ನೋದು ಒಂದೇ ಪ್ರೂಫ್ ಅವರಲ್ಲಿ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಇವರಿಗೆ ಕೊಟ್ಟಿವನ್ನ ಪ್ರೂಫು ಟೀಚರ್ಸಲ್ಲಿ ಸರ್ಸಲ್ಲಿ ಇಲ್ಲ. ಹಾಗಾಗಿ ಫಾರ್ಮ್ ಕೊಟ್ಟವರು ಮನೆ ಮನೆಗೆ ಹುಡುಕ್ತಾ ಇದ್ದಾರೆ ಇವಾಗ, ಇವರೆಲ್ಲಿದ್ದಾರೆ ಅವರೆಲ್ಲಿದ್ದಾರೆ ಅಂತ. ನಾವು BLA 2ಗಳು ಅಂದರೆ ನಾವು ಕಾರ್ಯಕರ್ತರು, ಒಂದು ಪಕ್ಷದ ಕಾರ್ಯಕರ್ತರು, ಒಂದು ಏರಿಯಾ ಲೀಡರ್ಸ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಮ್ಮನ್ನು ಕರ್ಕೊಂಡು ಇವಾಗ ಮನೆ ಮನೆಗೆ ಅಲಿತಾ ಇದ್ದಾರೆ ಪಾಪ ಅವರು. ಈಗ ಏನಾಗಿದೆ ಅಂದರೆ, ಫಾರ್ಮ್ ಕೊಡಬೇಕಾದ್ರೆ ಈಜಾಗಿ ಕೊಟ್ಬಿಟ್ರು ಟೀಚರ್ಸು ಸರ್ಸು. ನಮ್ಮ ಜನ ಏನು ಮಾಡಿದ್ದಾರೆ, ನಮ್ಮ ವೋಟರ್ಸು ಮನೇಲಿ ಇಟ್ಕೊಂಡು ಕೆಲವೊಬ್ಬರು ಕಳ್ಕೊಂಡ್ಬಿಟ್ಟಿದ್ದಾರೆ. ಕೆಲವೊಬ್ಬರು ಐತಲ್ಲ ಅದನ್ನು ರಿಟರ್ನ್ ಮಾಡೋದಿರಲಿ, ತುಂಬಿಸಿನೂ ಇಲ್ಲ, ಅದನ್ನು ಫಿಲಪ್ ಮಾಡಿ ಸಹಿತ ಇಟ್ಕೊಂಡಿಲ್ಲ. ಹಾಗಾಗಿ ಎಲ್ಲ ಜನರಲ್ಲಿ ಒಂದೇ ಮನವಿ ಏನಂದರೆ, ಆ ಫಾರ್ಮ್ಸ್ ತೊಗೊಂಡು ಬಂದು ಅದನ್ನು ಫಿಲಪ್ ಮಾಡಿಸ್ಕೊಳ್ಳಿ. ಫಿಲಪ್ ಮಾಡಿಸಿ ಒಂದು ನೀವು ತೊಗೊಳ್ರಿ, ಒಂದು ನೀವು ಇಟ್ಕೊಳ್ರಿ, ಒಂದು ಟೀಚರ್ಸ್ ಕೊಡ್ರಿ. ಹೌದಾ? ಆಮೇಲೆ ಕೆಲವೊಬ್ಬರು ಕಳ್ಕೊಂಡು ಬಿಟ್ಟಿದ್ದಾರೆ. ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. SIR ಅಂದರೆ ಇದು ಐತಲ್ಲ, ಇದು ಸಣ್ಣ ವಿಚಾರ ಅಲ್ಲ. ನಾವು ಈ ದೇಶದವರು, ನಾವು ಈ ಕರ್ನಾಟಕದಲ್ಲಿ ಇದ್ದೀವಿ, ಈ ಕರ್ನಾಟಕದ ಮಕ್ಕಳು ನಾವು ಅನ್ನೋ ವಿಚಾರಕ್ಕೋಸ್ಕರ ಯಾವುದೇ ಒಂದು ಮೆಂಬರ್ಸು, ಒಂದು ವೋಟರ್ಸೂ ನಮ್ಮ ಕರ್ನಾಟಕದಲ್ಲಿ ಯಾರೂ ನಮ್ಮನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಇದು ಒಂದು ರೂಲ್ಸ್ ತೆಗೆದಿದ್ದಾರೆ. ನಾವು ಇಲ್ಲಿಯವರು ಅನ್ನೋದಕ್ಕೋಸ್ಕರ ನನಗೆ ತಿಳಿದ ಮಟ್ಟಿಗೆ ನಾನು ತಿಳ್ಕೊಂಡಿರೋದು ಅಂದರೆ, ಇದು SIR ಅನ್ನೋದು ಯಾಕೆ ಅಂದರೆ, ನಾವು ಈ ದೇಶದವರು, ನಾವು ಈ ದೇಶದಲ್ಲಿ ಬದುಕಿದ್ವಿ, ಈ ದೇಶದಲ್ಲಿ ಹುಟ್ಟಿದ್ವಿ, ನಮ್ಮ ಅಪ್ಪ ಅಮ್ಮ ಇಲ್ಲಿಯವರೇ ಅನ್ನೋಕ್ಕೊಂದು ಗೌರ್ಮೆಂಟು ಅದು ಮಾಡ್ತಾ ಇಲ್ಲ, ಗೌರ್ಮೆಂಟ್ ಇದು ಮಾಡ್ತಾ ಇಲ್ಲ, ಗೌರ್ಮೆಂಟ್ ನಮ್ಮನ್ನು ಗುರುತಿಸ್ತಾ ಇಲ್ಲ, ಗೌರ್ಮೆಂಟು ಅಂಥೇಳಿ ಗೌರ್ಮೆಂಟ್ ಮೇಲೆ ನೀವು ಬ್ಲೇಮ್ ಮಾಡ್ತೀರಲ್ಲ. ಗೌರ್ಮೆಂಟ್ ಹೇಳೋ ಕೆಲಸನ ನೀವು ಯಾವುದು ಸರಿಗೆ ಮಾಡ್ತಾ ಇದ್ದೀರಾ? ಗೌರ್ಮೆಂಟ್ಗಳಿಗೆ ಏನು ಕೆಲಸ ಇಲ್ವಾ? ಕೆಲಸ ಇದ್ದೇ ಇದನ್ನು ಮಾಡ್ತಾ ಇರೋದು. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ನಮಗೋಸ್ಕರ. ಟೀಚರ್ಸು ನಮ್ಮ ಮನೆಗೆ ಬರಲಿ, ನಮ್ಮ ಮನೆಗೆ ಕೊಡಲಿ ಅಂತ ಹೇಳ್ತಿರಲ್ಲ. ಟೀಚರ್ಸ್ ಮನೆಗೆ ಬಂದು ಕೊಡೋಕ್ಕೆ, ಟೀಚರ್ಸ್ದು ಕೆಲಸ ಮನೆಗೆ ಬಂದು ಕೊಡೋದು ನಿಜ. ಆದರೆ ನಮಗೇನು ಕೆಲಸ ಇಲ್ಲ, ಇದರಲ್ಲಿಂದ ನಮಗೇನು ಆಗಬೇಕಿಲ್ವಾ? ಇದು ನಮ್ಮ ಹಕ್ಕು ರೀ, ನಮ್ಮ ಓಟು, ನಮ್ಮ ಹಕ್ಕು, ನಮ್ಮ ದೇಶ. ಇದು ಟೀಚರ್ಸ್ ಏನು ಇವತ್ತು ಕೊಡದೇ ಇದ್ರೂ ಅವ್ರು ಹೋಗ್ಬೋದು. ಇವತ್ತು ಇಲ್ಲಿ ಕೆಲಸ ಮಾಡ್ತಾರೆ, ನಾಳೆ ಇನ್ನೊಂದು ಕಡೆ ಕೆಲಸ ಮಾಡ್ತಾರೆ. ಆದರೆ ನಾವು ಹುಟ್ಟಿರೋದಿಲ್ಲೇ, ನಾವು ಬೆಳೆದಿರೋದಿಲ್ಲೇ, ಇಲ್ಲೇ ನಮ್ಮ ಅಪ್ಪ ಅಮ್ಮ ಊರು, ಇದು ನಾವಿಲ್ಲೇ ಜೀವನ ಮಾಡಬೇಕಾದ ಸ್ಥಳ ಇದು ಅನ್ನೋದು ನಮಗೂ ಭಯ ಇರಬೇಕಲ್ವಾ? ಟೀಚರ್ಸ್ ಬಂದು ಕೊಡಲೇಬೇಕು, ಅವ್ರು ಟೀಚರ್ ಮನೆಗೇ ಬರಬೇಕು, ಟೀಚರ್ ಕೊಟ್ರೇ ನಾವು ತೊಗೊತೀವಿ ಅನ್ನೋದು ಇದು ಎಲ್ಲ ಬೇಡ. ಇದೆಲ್ಲ ಫಾರ್ಮಾಲಿಟೀಸ್ ಇಟ್ಕೋಬೇಡ್ರಿ. ಅವ್ರು ಇದ್ದಲ್ಲೇ ಹೋದ್ರೂ ಪರವಾಗಿಲ್ಲ, ನಾವು ಇದ್ದಲ್ಲೇ ಅವ್ರು ಬಂದರೂ ಪರವಾಗಿಲ್ಲ. ಮೊದಲ ಇದ್ರ ಬಗ್ಗೆ
ಸ್ವಲ್ಪ ತಿಳ್ಕೊಂಡು ಆದಷ್ಟು ಬೇಗ ಫಾರಮ್ ಫಿಲಪ್ ಮಾಡಿಸಿ, ಫಾರಮನ್ನು ರೆಡಿ ಮಾಡಿ ಟೀಚರ್ಸಿಗೆ ಕೊಡ್ರಿ, ಒಂದು ನೀವು ತೊಗೊಳ್ರಿ. ಇನ್ನೂ ಯಾರು ಫಾರಮ್ಸ್ ರೆಡಿ ಮಾಡಿಲ್ಲ ಅವರು ಕೂಡ ಹೇಳ್ರಿ ಅಕ್ಕಪಕ್ಕದ ಮನೆಯವರಿಗೆ, ಅಮ್ಮ ನೀವು ಮಾಡಿಸಿರಾ, SIR ಫಾರ್ಮ್ ಬಂದಿದೆಯಾ, ಬಂದರೆ ಹಂಗೆ ಇಟ್ಕೊಬೇಡ್ರಿ, ನೀವು ಅವ್ರಿಗೆ ಒಂದು ಕೊಡ್ರಿ, ನೀವೊಂದು ತೊಗೊಳ್ರಿ, ಫಾರಮ್ನ ಫಿಲಪ್ ಮಾಡಿಸ್ರಿ, ಅದು ಅಲ್ಲಿ ಇಲ್ಲಿ ಕಳಿಬಾಡ್ರಿ, ಅದನ್ನು ಹುಷಾರಾಗಿ ಇಟ್ಕೊಳ್ರಿ, ನಾಳೆ ದಿವಸಕ್ಕೆ ನಮಗೆ ಯೂಸ್ ಆಗುತ್ತೆ, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೋದು, ಅದರಲ್ಲಿಂದ ನಮಗೂ ಒಳ್ಳೇದಾಗ್ಬೋದು ಅಂತ ಸ್ವಲ್ಪ ತಿಳಿಸಿ ಹೇಳ್ರಿ. ಕೆಲವೊಂದು ಜನ ಏನು ಮಾಡಿದ್ದಾರೆ ಅಂದರೆ, ಅಯ್ಯೋ ಯಾವುದೋ ಒಂದು ಫಾರ್ಮ್ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಮಂಡಾಳಕ್ಕಿ ಅದೇನೋ ಮಂಡಕ್ಕಿ ಬಜ್ಜಿ ತಿಂದು ಒಗೆದು ಬಿಡೋಣ ಅನ್ನೋ ಥರ ಫಾರ್ಮ್ ಅಲ್ಲ ರೀ. ಅದು ಇಂಪಾರ್ಟೆಂಟು. ನಾವು ಈ ದೇಶದಲ್ಲಿ ಇರಬೇಕಾದ್ರೆ, ಇದು ಜೀವನ ಮಾಡಬೇಕಾದ್ರೆ ಅದು ನಮಗೆ ಪ್ರೂಫ್ ಬೇಕಲ್ವಾ? ನಮಗೋಸ್ಕರ ಎಲ್ಲ ಮಾಡ್ತಾ ಇರೋದು. ಪ್ಲೀಸ್ ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಮನೆ ಮನೆಗೆ ಹೋಗಿ ನಾವು ಕದ ಬಡಿತಾ ಇದ್ದೀವಿ ಗೊತ್ತಾ? ನಾವು ಟೀಚರ್ಸ್ ಜೊತೆಗೆ ಹೋಗಿ ಕದ ಬಡಿತಾ ಇದ್ದರೂ ಕೂಡ ಅವರು ಪದರಿ ಒಳಗೆ ನಿಂತಿರೋದು ಕಾಣಿಸುತ್ತೆ, ಕಾಲು ಕಾಣ್ತಿರ್ತಾವೆ, ಮುಖ ಕಾಣದೇ ಇರ್ಬೋದು ನಿಜ, ಕಾಲು ಕಾಣಿಸ್ತಾ ಇರುತ್ತೆ. ಅಕ್ಕ ಡೋರ್ ಓಪನ್ ಮಾಡಿರಿ ಅಂದರೆ ಇವ್ರದ್ದು ಒಳ್ಳೆ ಕಿರಿಕಿರಿ ಅಂಥೇಳಿ ಡೋರ್ ಸಹಿತ ಓಪನ್ ಮಾಡ್ತಾ ಇಲ್ಲ. ನಾವು ಮನೆಗೆ ಹೋಗಿ ನಿಂತರೆ ಇದು ಫಾರ್ಮ್ ನಿಮ್ದಾ ಅಂದರೆ ಫಾರ್ಮ್ ಅವ್ರದ್ದೇ ಆಗಿರುತ್ತೆ, ಆದರೂ ಕೂಡ ಅವರು ಇಸ್ಕೊಳಕ್ಕೆ ರೆಡಿ ಇಲ್ಲ. ಅಯ್ಯೋ ಎಲ್ಲಿ ಕಿರಿಕಿರಿ ಬಿಡು, ಇವ್ರು 2000 ಕೇಳ್ತಾರೆ, ಅದು 2500 ಕೇಳ್ತಾರೆ, ಅದು ಎಲ್ಲಿಂದ ತಲೆ ಕೆಡ್ಸ್ಕೊಳೋಣ? ಇವಾಗ ನೀವು ತಲೆ ಕೆಡಿಸ್ಕೊಳ್ತಾ ಇದ್ದರೆ ಮುಂದಿನ ದಿವಸ ತುಂಬ ನೀವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಇದು ಒಂದು ಪ್ರಾಪರ್ಟಿ ಇದ್ದಂಗೆ, ಕಳ್ಕೊಳ್ತೀರಿ. ಇವಾಗ ಕಳ್ಕೊಳ್ಳೋದು ಈಜಿ, ನಾಳೆ ದಿವಸಕ್ಕೆ ಇದನ್ನು ಪಡ್ಕೋಬೇಕಾದ್ರೆ ನೀವು ತುಂಬ ಕಷ್ಟಪಡಬೇಕಾಗುತ್ತೆ. ಇದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಾಳೆ ದಿವಸಕ್ಕೆ ಇದು ನನ್ನ ಮಾತು ನಿಮಗೆ ನೆನೆಸ್ಕೊಳ್ತೀರಿ ಏನೋ ಅನಿಸುತ್ತೆ ನನಗೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಮನೆವರೆಗೂ ಬಂದರೆ ನಾನು ತಗೊಂಡಿಲ್ಲಲ್ಲಪ್ಪ, ಇವಾಗ ಇಷ್ಟು ಕಷ್ಟ ಅನುಭವಿಸ್ಬೇಕಲ್ಲ ಅಂಥೇಳಿ ನಾಳೆ ದಿವಸಕ್ಕೆ ಪಶ್ಚಾತ್ತಾಪ ಪಡಬೇಡ್ರಿ. ಇರುವಾಗಲೇ ಅದ್ರ ಬೆಲೆ ತಿಳ್ಕೊಳ್ರಿ, ಅದ್ರ ಬಗ್ಗೆ ಮಾಹಿತಿ ತೊಗೊಳ್ರಿ. ನಿಮಗೆ ಗೊತ್ತಾಗಿಲ್ಲ ಟೀಚರ್ಸ್ ಕಡೆ ಬರ್ರಿ, ಬಂದು ಟೀಚರ್ಸ್ ಕಡೆ ಮಾಹಿತಿ ತೊಗೊಳ್ರಿ. ಮಾಹಿತಿ ತೊಗೊಂಡು ಇದೇನು ಮಾಡಬೇಕು, ಹೆಂಗೆ ಮಾಡಬೇಕು, ಇದನ್ನ ಹೆಂಗೆ ಫಿಲಪ್ ಮಾಡಬೇಕು ನಮ್ಗೆ ಹೇಳ್ರಿ ಮೇಡಮು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವ್ರನ್ನ ಕೇಳ್ರಿ. ಇಲ್ಲ ಮೇಡಮ್ ಇದು ಹಿಂಗೈತಿ, ನಮ್ಮಪ್ಪನ ಹೆಸರಿದು, ನಮ್ಮಮ್ಮನ ಹೆಸರಿದು, ನೋಡಿರಿ ಇದರಲ್ಲಿ ಫಿಲಪ್ ಮಾಡಿರಿ, ಮಾಡಿರಿ ಅಂತ ಏನಾದರೂ ಅವ್ರಿಗೆ ಕೊಡ್ರಿ. ಅವ್ರು ಏನಾದರೂ ಒಂದು ಸೊಲ್ಯೂಷನ್ ಹೇಳ್ತಾರೆ, ಯಾವುದಾದ್ರೂ ರೀತಿಯಲ್ಲಿ ತುಂಬಿ ನಿಮ್ಮ ಫಾರಮ್ನ ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಹೌದಾ? ಇಷ್ಟು ಮಾಡಿರಿ. ಇಷ್ಟು ಯಾಕೆ ಲೇಜಿ ಮಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನಮ್ಮ ದೇಶ ರೀ, ನಮ್ಮ ಓಟು, ನಮ್ಮ ಹಕ್ಕು, ನಾವು ಓಟ್ ಹಾಕ್ತಾ ಇದ್ದೀವಿ, ಹೌದಲ್ವಾ? ವೋಟಿಂಗ್ ಆಗಬೇಕಲ್ಲ. ನಾವು ಈ ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋದು ನಮ್ಗೆ ಈ ಭಾರತದಲ್ಲಿ ಗೊತ್ತಾಗಬೇಕಲ್ಲ ಜನರಿಗೆ. ಅದು ಒಂದು ಪ್ರೂಫ್ ರೀ. ನಾವು ಇವತ್ತು ಇದನ್ನು ನೀವು ಮಾಡದೇ ಇದ್ದರೆ ನಿಮ್ಮ ಓಟ್ ಇರಲ್ಲ, ನಿಮ್ಮ ಮನೆಗೆ ಕರೆಂಟ್ ಇರಲ್ಲ, ನಿಮ್ಮ ಮನೆಗೆ ನೀರಿರಲ್ಲ, ನೀವಿದ್ದೂ ಇಲ್ದ ಹಾಗೆ ಅಂತ ಹೇಳ್ತಾ ಇದ್ದಾರಲ್ವ. ಆದರೂ ಕೂಡ ಭಯ ಪಡ್ತಾ ಇಲ್ಲಲ್ಲ. ಇನ್ನೂ ಜನ ಹೇಳ್ತಾ ಇದ್ದೀರಿ, ಇಲ್ಲ ಇವತ್ತೇ ಲಾಸ್ಟ್ ಅಂತೆ, ನಾವು ಫಾರಮ್ ಕಲೆಕ್ಟ್ ಮಾಡ್ಬೇಕಂತೇಳಿ ಇವತ್ತೇ ಲಾಸ್ಟ್ ಅಂತ ಹೇಳಿದರೆ, ಇವಾಗೇನ್ರಿ ಇನ್ನೂ ವಾರ ಐತಿ ಟೈಮು, ಇನ್ನೂ 15 ದಿವಸ ಐತಿ ತೊಗೊಳ್ರಿ ಟೈಮು ಅಂತೀರಿ. 15 ದಿವಸ ಮುಂದಾಗದು ಇವತ್ತೇ ಮಾಡಿದರೆ ಏನು ಲಾಸ್ ನಿಮಗೆ? ಕೆಲಸ ಬೇಗ ಆಗಲ್ವಾ? ನಿಮ್ಮ ಫಾರಮ್ ಜಲ್ದಿ ಫಿಲಪ್ ಆಗಿದ್ರೆ ನಿಮ್ಗೆ ಚೆನ್ನಾಗಲ್ವಾ? ಲೇಜಿ ಮಾಡಬೇಡ್ರಿ ಪ್ಲೀಸ್. ಎಲ್ಲರಿಗೂ ಕೈ ಮುಗಿದು ಬೇಡ್ಕೊಳೋದು ಇಷ್ಟೇ, ಆದಷ್ಟು ಬೇಗ SIR ಅನ್ನೋ ಫಾರಮ್ನ ಜಲ್ದಿ ಫಿಲಪ್ ಮಾಡಿರಿ, ಜಲ್ದಿ ಕೊಡ್ರಿ ಟೀಚರ್ಸ್ಗಳಿಗೆ. ನಮ್ಮ ಮಕ್ಕಳನ್ನು ಓದಿಸೋದು ಬಿಟ್ಟು ಅವರು ನಮ್ಮ ಮನೆಗಳಿಗೆ ಅಡ್ಡಾಡ್ತಾ ಇದ್ದಾರೆ, ಇದು ಗಮನದಲ್ಲಿ ಇರಲಿ ಅಷ್ಟೇ ಹೇಳ್ತೀನಿ. ಟೀಚರ್ಸು ಶಾಲೆಯಲ್ಲಿ ಹುಡುಗರಿಗೆ ಪಾಠ ಮಾಡೋದು ಬಿಟ್ಟು ನಮ್ಮ ಮನೆಗೆ ಅಡ್ಡಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಪಾಠ ಲಾಸ್ ಅಲ್ಲವಾ? ನಮ್ಮ ಮಕ್ಕಳದ್ದು ಡೈಲಿ ಸ್ಕೂಲ್ಗೆ ಹೋಗೋದೂ ಲಾಸ್ ಅಲ್ವಾ? ಒಂದು ಮನವಿ ನಿಮ್ಮೆಲ್ಲರಲ್ಲಿ, ಆದಷ್ಟು ಬೇಗ ಹೋಗಿ ಎಲ್ಲ ಫಾರಮ್ಗಳಿಗೆ ನೀವು ನಿಮ್ಮ ಮನೆಯಲ್ಲಿ ಇರೋ ಫಾರಮ್ಸ್ ಎಲ್ಲ ರೆಡಿ ಮಾಡಿ ಟೀಚರ್ಸಿಗೆ ಕೊಟ್ಟು ನೀವು ತಗೊಂಡು ಟೀಚರ್ಸ್ ಮೀಟ್ ಮಾಡಿ ಬರ್ರಿ. ಇಲ್ಲ ಅಂದರೆ ನಿಮಗೆ ಯಾರು ನಿಮ್ಮ BLOಗಳು ಯಾರು ಟೀಚರ್ಸ್ ಇದ್ದಾರೆ ನಮ್ಮ ಏರಿಯಾದಲ್ಲಿ, ಈರಮ್ಮ, ದುರ್ಗಮ್ಮ, ಕವಿತಾ, ಅದು ಯಾರೋ ಮಂಜುನಾಥ ಸರ್, ಇವರೆಲ್ಲ ಇದ್ದಾರೆ. ಆ ಥರ ನಿಮ್ಮ ಫಾರಮ್ ಮೇಲೆ ಒಂದೊಂದು ಅವರು ನಿಮ್ಮ BLO ಮತ್ತು ಅವ್ರ ನಂಬರ್ ಇರುತ್ತೆ, ಸೆಲ್ ಫೋನ್ ನಂಬರ್, ಅವ್ರನ್ನ ಕಾಲ್ ಮಾಡಿ. ಇಲ್ಲ ನಮ್ಮ ಮನೆ ಇಂಥ ಅಡ್ರೆಸ್ಸಿಗಿದೆ, ನೀವು ಬರ್ರಿ, ನೀವು ನಿಮ್ಮ ಫಾರಮ್ ನೀವು ಕೊಟ್ಟಿರೋ ಫಾರಮ್ ಇದೆ ನಮ್ಮ ಹತ್ರ, ನಾವು ಫಿಲಪ್ ಮಾಡಿಸಿಲ್ಲ, ನೀವು ಬಂದು ಮಾಡೋಗ್ರಿ ಅಂಥೇಳಿ ಅವ್ರ ಜೊತೆಗೆ ನಾವು ಬರ್ತೀವಿ, ಅವರು ಬರ್ತಾರೆ. ಬಂದು ಫಾರಮ್ ಫಿಲಪ್ ಮಾಡಿ ನಿಮಗೊಂದು ಕೊಟ್ಟು ನಾವೊಂದು ತೊಗೊಂಡು ಹೋಗ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸ್ಬೋದು, ನಮ್ಮ ಪರಿಚಯ ಇದ್ದರೆ. ಇಲ್ಲ ಟೀಚರ್ಸ್ಗಳಿಗೆ ನೀವು ಕಾಲ್ ಮಾಡ್ಬೋದು. ನಿಮ್ಮ ಏರಿಯಾ ಯಾರು ಕೌನ್ಸ್ಲರ್ಸ್ ಇರ್ತಾರೆ ಅವರಿಗೂ ನೀವು
ಕಾಲ್ ಮಾಡ್ಬೋದು. ಅಲ್ಲಿ ನಿಮ್ಮ ಏರಿಯಾ ಲೀಡರ್ಸ್ ಅಂತ ಇರ್ತಾರಲ್ಲ, ನಮ್ಮ ಥರ BLA 2ಗಳು ಇರ್ತೀವಿ ನಾವು. ನಮ್ಮಂಥವ್ರಿಗನ್ನ ನೀವು ಮೀಟ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನೀವು ಮಾತಾಡ್ಬೋದು. ನೀವು 1 ಸರಿ ಅಲ್ಲ 100 ಸರಿ ಪ್ರಶ್ನೆ ಮಾಡಿದರೂ ನಾವು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀವಿ. ಆದರೆ ನಿಮ್ಮ ಕೆಲಸಗಳನ್ನು ನೀವು ಮಾಡಿಸ್ಕೊಳ್ರಿ. ನಿಮ್ಮ ಕೆಲಸ ಮಾಡೋಕ್ಕೆ, ನಿಮ್ಮ ಸೇವೆ ಮಾಡೋಕ್ಕೆ ನಾವು ಇರೋದು ಅಂದ್ಕೊಂಡಿವಿ ಜಸ್ಟ್ ಇವಾಗ. ಅದಕ್ಕೋಸ್ಕರ ಪ್ಲೀಸ್ ನಿಮ್ಮ ಫಾರ್ಮ್ಗಳನ್ನು ಆದಷ್ಟು ಬೇಗ ಫಿಲಪ್ ಮಾಡಿಸಿ ಮನೆಗೆ ತಂದು ಕೊಡ್ರಿ. ಶಾಲೆಗೆ ಟೀಚರ್ ಹತ್ರ ಶಾಲೆಗಾರ ತಂದು ಕೊಡ್ಬೋದು, ಇಲ್ಲ ನಮ್ಮ ಕೈಯೆಲ್ಲರ ತಂದು ಕೊಡ್ಬೋದು, ಇಲ್ಲ ನಿಮ್ಮ ಕೌನ್ಸ್ಲರಿಗೆ ಕೊಡ್ಬೋದು. ಏನೋ ಯಾವ ಥರನೂ ಕೊಡ್ರಿ, ಟೋಟಲ್ ಕೊಟ್ಟು ನಿಮ್ಮ ಕೆಲಸನ ನೀವು ಮುಗಿಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ 2 ಮಾತನ್ನು ಇಷ್ಟು ಟೈಮ್ ಕೊಟ್ಟು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.